ಹಲೋ ಬುಜ್ಜು. ಮಮ್ಮಿ ಹೊಸ ಫೋನ್ ತಗೊಂಡಿದ್ದಾರೆ. ಇನ್ನೊಂದು ಫೋನಲ್ಲಿ ತೋರಿಸ್ತಾರೆ. ಈಗ ಫೋನ್ ಇನ್ನೊಂದು ಗೋಬಿ ಟೈಮ್ ಬಂದು 10:20 ಇವಾಗ ಗೋಬಿ ತಿಂತಾ ಇದ್ದೀರಿ. ನಾವು ಫೋನ್ ಇಸ್ಕೊಂಬರಕ್ಕೆ ಹೋಗಿದ್ವಿ ನಾನು ಪಾಪ. ಇವರೆಲ್ಲ ಫೋನ್ ಬಸ್ ತೋರಿಸೋ ಯಾವ ಫೋನ್ ಉಲ್ಟಾ ಮಾಡಿ ಹೆಸರು ಹೆಸರು ಏನಾದ್ರು ಯಾಕೆ ಚಿನ್ನಿದು Realme 14 Pro Plus 12 GB 286 ರಿಯಲ್ಮಿ RAM in the videos audios. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ನನ್ನ ಮಗಳು ಹೇಳಿದ್ದಾಳೆ ಹೊಸ ಫೋನ್ ತೊಗೊಂಡಿದ್ದಾರೆ ಮಮ್ಮಿ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ತೊಗೊಂಡಿಲ್ಲ ಫೋನ್ನ, ನಮ್ಮ ಯಜಮಾನ್ರು ತೊಗೊಂಡ್ರು. ಅವ್ರದ್ದು ಫೋನ್ ಹಾಳಾಗಿತ್ತು, ಹಾಗಾಗಿ ಅವ್ರು ಹೊಸ ಫೋನ್ ತೊಗೊಂಡ್ರು. ಮತ್ತು ನಮ್ಮ ಯಜಮಾನ್ರು ಹೊಸ ಫೋನ್ನ ನನಗೆ ಕೊಟ್ಟು ನನ್ನ ಹತ್ರ ಇರೋ ಫೋನ್ನ ಅವ್ರು ತೊಗೊಂಡಿದ್ದಾರೆ. ಸೊ ಹಾಗಾಗಿ ಹೊಸ ಫೋನಲ್ಲಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ವಿಡಿಯೋ ಕ್ವಾಲಿಟಿ ಯಾವ ಥರ ಬರುತ್ತೆ ಅಂತೇಳಿ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹೊಸ ಫೋನಲ್ಲಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಯಜಮಾನ್ರಿಗೆ ಒಂದು ಗ್ಲಾಸ್ ಟೀ ಇಟ್ಟಿದ್ದೀನಿ. ಸೊ ಆ ಕಡೆ ಟೀ ಆಗ್ತಾಯಿದೆ. ಇವತ್ತು ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಅದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ, ನೀರು ಬಿಸಿ ಆಗಲಿ ಅಂಥೇಳಿ. ಇಡ್ಲಿಗೆ ನಾನು ಏನೇನು ಹಾಕಿದ್ದೀನಿ ಅನ್ನೋದನ್ನ ಚಿಕ್ಕದಾಗಿ ಹೇಳ್ತೀನಿ. 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದಿನಕಾಳು ಹಾಕಿ ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೆ. ರಾತ್ರಿ ಎಲ್ಲ ಸ್ವಲ್ಪ ಅನ್ನ ಮಿಗಿಲಿತ್ತು. ಆ ಅನ್ನನ ಸ್ವಲ್ಪ ಆ್ಯಡ್ ಮಾಡಿ ಚೆನ್ನಾಗಿ ತೊಳೆದು ಒಂದು 6 hours 7 hour ಚೆನ್ನಾಗಿ ನೆನೆಸಿ ಆಮೇಲೆ ಗ್ರೈಂಡ್ ಮಾಡಿ ಇಟ್ಟು ಬೆಳಗ್ಗೆ ಇಡ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿತ್ತು. ಈ ಸತಿ ಬಂದು ನಾನು ಅವಲಕ್ಕಿ ಹಾಕಿಲ್ಲ, ಅವಲಕ್ಕಿ ಬದಲು ಅನ್ನ ಹಾಕಿ ಮಾಡಿದ್ದೆ. ಸೊ ನೋಡಿರಾ ಇಡ್ಲಿ ಆದಮೇಲೆ ಯಾವ ಥರ ಇದೆ ಅಂತ, ಅಷ್ಟು ಸಾಫ್ಟಾಗಿ ಬಂದಿತ್ತು. ಇವಾಗ ನಮ್ಮ ಯಜಮಾನ್ರಿಗೆ ಟೀ ಕೊಟ್ಟು ಆಮೇಲೆ ನನ್ನ ಬ್ರೇಕ್ಫಾಸ್ಟ್ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಇಲ್ಲ, ಮಗನಿಗೆ ಇದೆ. ಸೊ ಹಂಗಾಗಿ ಅವನ ಟಿಫನ್ಗೆ ಇವತ್ತು ಇಡ್ಲಿ ಮಾಡಿ ಕೊಡ್ತಾ ಇದ್ದೀನಿ. ನನ್ನ ಮಗಳಿಗೆ ಯಾಕೆ ಸ್ಕೂಲ್ ಇಲ್ಲ ಅಂದರೆ ಏನೋ 1ರಿಂದ 4th ಗಂಟ ರಜಾ ಕೊಟ್ಟಿದ್ದಾರೆ. 5th-ಇಂದ 10th ಎಲ್ಲರಿಗೂ ಸ್ಕೂಲ್ ಇದೆ ಅಂತ ಮೆಸೇಜ್ ಕಳಿಸಿದ್ರು. ಸೊ ಹಾಗಾಗಿ ಮಗ ಮಾತ್ರ ಹೋಗ್ತಾ ಇರೋದು. ಬುಜ್ಜು ಮಾತ್ರ ಇನ್ನೂ ಮಲಗಿದ್ದಾಳೆ, ಎದ್ದಿಲ್ಲ. ಮಗ ಹೋಗಲಿ ಮಗಳು ಹೋಗಲಿ ನಮ್ಮ ರುಟೀನ್ ಇದ್ದೇ ಇರುತ್ತಲ್ವಾ. ಹಾಗಾಗಿ ನಾನು ಸ್ವಲ್ಪ ಬೇಗ ಎದ್ದು ಯಜಮಾನ್ರಿಗೆ ಟೀ ಕೊಟ್ಟು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಡ್ಲಿಗೆ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ಇಡ್ಲಿಗೆ 2-3 ಥರ ನಾನು ಸಾಂಬಾರ್ ರೆಸಿಪಿ ಮಾಡ್ತೀನಿ. ಅದರಲ್ಲಿ ಇವತ್ತು ಬಂದು ನಾನು ಟೊಮೊಟೊ ಸಾಂಬಾರು ಮಾಡಿ ಇಡ್ಲಿ ಮಾಡ್ತಾಯಿದ್ದೀನಿ. ಟೊಮೊಟೊ ಸಾಂಬಾರಲ್ಲಿ ಕೂಡ ಇಡ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ವಾವ್ ಅನಿಸುತ್ತೆ. ಚಟ್ನಿ ಮಾಡ್ತಾಯಿಲ್ಲ ನಮ್ಮನೇಲಿ, ಇಡ್ಲಿನ ಚಟ್ನಿಯಲ್ಲಿ ಜಾಸ್ತಿ ತಿನ್ನಲ್ಲ, ಸಾಂಬಾರು ಇರಬೇಕು ಚೆನ್ನಾಗಿ. ಹಾಗಾಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನೊಂದು ಏನಂದರೆ, ನಾನು ಇಡ್ಲಿ ಮಾಡಿದಾಗೆಲ್ಲ ನಮ್ಮ ಯಜಮಾನ್ರಿಗೆ ಇಡ್ಲಿ ಪ್ಯಾಟರ್ನ ರೆಡಿ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಡೋದು ತುಂಬ ಇಷ್ಟ. ಹಾಗಾಗಿ ನಾನು ಮಾಡ್ತಾಯಿದ್ರೆ ಬಂದು ನಾನು ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ ಹಾಕಿ ಬನ್ನಿ ಅಂತೇಳಿ ಇವಾಗ ಟೊಮೆಟೊ ಸಾರು ಮಾಡೋಣ ಬನ್ನಿ. ಇಡ್ಲಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾನು ಇಡ್ಲಿಗೆ ಬಂದು ಒಂದೊಂದ್ಸತಿ ಬೇಳೆ ಸಾಂಬಾರು ಮಾಡ್ತೀನಿ ತಿಳಿಯಾಗಿ, ಒಂದೊಂದ್ಸತಿ ಟೊಮೆಟೊ ಸಾರನ್ನು ಮಾಡ್ತೀನಿ. ಈ ಸತಿ ಒಂದು ಟೊಮೆಟೊ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ರುಬ್ಬಿ ಇದಕ್ಕೆ ಕೊಬ್ಬರಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗುತ್ತೆ. ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ಶೇರ್ ಮಾಡ್ತೀನಿ, ಖಂಡಿತ ನೀವು ಟ್ರೈ ಮಾಡಿ ನೋಡಿ, ಓಕೆನಾ? ಈಗ ನೋಡಿ ಕುಕ್ಕರ್ಗೆ ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ನೀರು ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಇದು ಬಾಯ್ಲ್ ಆದಮೇಲೆ ರುಬ್ಬೋದಕ್ಕೆ ಕೆಲವೊಂದು ಐಟಮ್ ಹಾಕಿ ರುಬ್ಕೊಳೋದಷ್ಟೇ. ಸೊ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಸೊ ಇವಾಗ ಇಡ್ಲಿನೆಲ್ಲ ಇದು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ ಬಿಸಿಯಾಗಿರಲಿ ಅಂತ. ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಗೊತ್ತಾ ಇಡ್ಲಿ. ಅವಲಕ್ಕಿ ಹಾಕಿಲ್ಲ, ಅನ್ನ ಹಾಕಿರೋದು, ಆದ್ರೂ ಇಷ್ಟು ಸಾಫ್ಟಾಗಿ ಬಂದಿದೆ. ಸೊ ಇಡ್ಲಿ ಎಲ್ಲ ಮಾಡಿ
ಹಾಟ್ ಬಾಕ್ಸಿಗೆ ಎತ್ತಿಟ್ಕೊತಾ ಇದ್ದೀನಿ ಬಿಸಿಯಾಗಿರಲಿ ಅಂತೇಳಿ. ಸೊ ಇನ್ನೊಂದು ಸೈಡಲ್ಲಿ ಇವಾಗ ಚೆನ್ನಾಗಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಬಾಯ್ಲ್ ಆಗಿದೆ. ಇವಾಗ ಅದ್ರ ಜೊತೆಗೆ ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಗ್ರೈಂಡ್ ಮಾಡಿಕೊಂಡು ಅದೇ ಕುಕ್ಕರ್ಗೆ ಅದೇ ನೀರಿಗೆ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗುತ್ತೆ. ಸಿಂಪಲ್ಲಾಗಿರುತ್ತೆ, ಅದರ ಟೇಸ್ಟು ಇಡ್ಲಿ ಜೊತೆಗೆ ಒಂದು ಸತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಬೇಳೆ ಸಾರು ಮಾಡ್ತಾರೆ ಇಡ್ಲಿಗೆ, ನಾನು ಅಷ್ಟೇ ಬೇಳೆ ಸಾರೇ ಮಾಡ್ತಾಯಿದ್ದಿದ್ದು. ಸೊ ಇವತ್ತು ಟೊಮೊಟೊ ಸಾರು ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಇದ್ರ ಮಧ್ಯದಲ್ಲಿ ನನ್ನ ಮಗಳು ಎದ್ದು ಬಂದ್ಬಿಟ್ಟು ಒಂದು ರೀಲ್ಸ್ ಮಾಡಮ್ಮ, ಸುಮ್ಮನೆ ಪ್ರಾಕ್ಟೀಸು ಅಂದರೆ ಸ್ಟೆಪ್ಪು ನೀನು ಮಾಡು ಅಂತ ಹೇಳ್ತಾಯಿದ್ದು. ನಾನು ನನ್ನ ಮಗಳು ಮಾಡ್ತಾಯಿದ್ರಿ, ನನ್ನ ಮಗನ ಗ್ಯಾಪಲ್ಲಿ ವಿಡಿಯೋ ಮಾಡಿದ್ದಾನೆ. ಸೊ ಅದನ್ನು ಹಾಗೆ ಶೇರ್ ಮಾಡ್ಕೊತಾ ಇದ್ರಿ. ನಾನು ನನ್ನ ಮಗಳು ಸುಮ್ಮನೆ ಹಾಗೆ ಫನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ವಿ. ಸೊ ಇಡ್ಲಿ ಎಲ್ಲ ಮಾಡ್ಕೊಂಡಿದ್ದಾಯಿತು, ಸಾಂಬಾರು ರೆಡಿ ಆಯಿತು. ಇವಾಗ ಮಕ್ಕಳಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಸರ್ವ್ ಮಾಡಬೇಕು. ಅವ್ರಿಗೆ ಸರ್ವ್ ಮಾಡಿಕೊಟ್ಟು ಟಿಫನ್ ಎಲ್ಲ ಮುಗಿಸ್ಕೊಂಡು ಮಗ ಸ್ಕೂಲ್ಗೆ ಹೋಗ್ತಾರೆ ಮತ್ತು ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗ್ತಾರೆ. ಪುಜ್ಜು ನಾನು ಇವತ್ತು ನಮ್ಮ ಮನೇಲಿ ಇಬ್ಬರು ಸೇರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕು. ಹಾಗಾಗಿ ಬುಜ್ಜು ತುಂಬಾ ಹೆಲ್ಪ್ ಮಾಡಿದ್ದಾಳೆ ಇವತ್ತು. ನನ್ನ ಮಗಳು ಏನೇನು ಹೆಲ್ಪ್ ಮಾಡಿದ್ದಾಳೆ ಎಲ್ಲನೂ ಶೇರ್ ಮಾಡ್ಕೊಂಡು ಹೋಗ್ತೀನಿ. ನನ್ನ ಮಗಳು ಇವಾಗ ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅನಿಸುತ್ತೆ, ಅಷ್ಟೊಂದು ಹೆಲ್ಪ್ ಮಾಡ್ತಾಳೆ. ಸೊ ಆ ಹೆಲ್ಪ್ ಮಾಡಿರೋದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಸೊ ನೋಡಿ, ಇಡ್ಲಿ ಮೇಲೆ ಈ ಥರ ಸಾಂಬಾರು ಹಾಕ್ಕೊಂಡು, ಸಾಂಬಾರು ಸ್ವಲ್ಪ ಜಾಸ್ತಿ ಇರಬೇಕು ಇಡ್ಲಿಗೆ, ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಸೊ ಎಲ್ಲರೂ ಡ್ಯೂಟಿಗೆ ಹೋದರು, ಮತ್ತು ಮನೆ ಕೆಲಸ ಎಲ್ಲ ಮಾಡಿ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಇವತ್ತು ಶುಕ್ರವಾರ ಅಲ್ವಾ, ನಮ್ಮನೆ ಲಕ್ಷ್ಮಿ ತುಂಬ ರಿಚ್ಚಾಗಿ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ ಸೊ ಅವಳಿಗೆ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿ, ಇವತ್ತು ಪೂಜೆ ನಾನೇ ಮಾಡ್ತೀನಿ ಅಮ್ಮ ಅಂತ ಹೇಳಿದ್ಲು. ದೇವ್ರ ಮನೆ ಎಲ್ಲ ಅವಳೇ ಕ್ಲೀನ್ ಮಾಡಿದ್ದು. ಕ್ಲೀನ್ ಮಾಡಿ ಇವಾಗ ದೇವರಿಗೆಲ್ಲ ಹೂವು ಇಟ್ಟು ಪೂಜೆ ಮಾಡ್ತಾ ಇದ್ದಾಳೆ. ಸೊ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ, ಮನೆಯೆಲ್ಲ ಒರೆಸಿ ಮತ್ತು ಬೇರೆ ಬೇರೆ ಕೆಲಸ ಇರುತ್ತಲ್ವ ಅದೆಲ್ಲ ನಾನು ಮಾಡಿಕೊಂಡೆ. ನನ್ನ ಮಗಳು ದೇವ್ರ ಮನೆ ಪೂಜೆ ಕೆಲಸ ಮಾತ್ರ ನನ್ನ ಮಗಳು ಮಾಡ್ಕೊಂಡಿದ್ದಾಳೆ. ಸೊ ಇವಾಗ ನೋಡ್ಬೋದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಇಡ್ತಾ ಇದ್ದಾಳೆ. ಹಾಗೆ ಬೆಳಗ್ಗೆನೇ ಬಾಗಿಲೆಲ್ಲ ತೊಳೆದು ಇಟ್ಟಿದ್ದೆ, ಚೆನ್ನಾಗಿ ಆರಿದೆ. ಇವಾಗ ಅದಕ್ಕೆ ರಂಗೋಲಿ ಹಾಕಬೇಕು. ಸೊ ರಂಗೋಲಿ ಎಲ್ಲನೂ ನನ್ನ ಮಗಳೇ ಹಾಕ್ತಾಳೆ. ಹಾಗೆ ರಾಯರು ನೋಡಿ ಹೂವು ಕೊಟ್ಟರು. ಸೊ ನನ್ನ ಮಗಳು ಪೂಜೆ ಮಾಡ್ತಾ ಇರೋದಲ್ವ, ಅದಕ್ಕೆ ರಾಯರು ತುಂಬ ಇಷ್ಟ ಆಗಿ ಹೂವು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನೇ ನನ್ನ ಮಗಳಿಗೆ ಹೇಳ್ತಾ ಇದೆ, ನೋಡಿ ದೇವರು ನಿನಗೆ ವರ ಕೊಟ್ಟಿದ್ದಾರೆ ನೀನು ಪೂಜೆ ಮಾಡ್ತಾ ಇರೋದಕ್ಕೆ ಅಂತ. ಸೊ ನನ್ನ ಮಗಳು ಯಾವ ಥರ ರೆಡಿಯಾಗಿದ್ಲಲ್ಲ, ಅದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ, ತುಂಬ ಕ್ಯೂಟಾಗಿದ್ಲು ಅವಳೇ ರೆಡಿಯಾಗಿದ್ದು. ಸೊ ನಾನು ಮಾತ್ರ ತಲೆ ಒಂದು ಬಾಚಿದೆ, ಇನ್ನೆಲ್ಲ ಮೇಕಪ್ ಅವಳೇ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾ ಇದ್ದಾಳೆ. ಇವಾಗ ನೋಡ್ಬೋದು ಹೊಸ್ಲಿಗೂ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಕಲ್ತಿದ್ದಾಳೆ. ಅದನ್ನು ತುಂಬಾ ಖುಷಿ ಆಯಿತು ನನಗೆ. ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು, ನನ್ನ ಮಗಳು ಒಂದೆರಡು ಕಿತ್ತ ರಂಗೋಲಿ ಹಾಕಿದ್ಲು. ಅವಾಗ ಅಷ್ಟೊಂದು ಕ್ಲೀನಾಗಿ ಬರ್ತಾ ಇರಲಿಲ್ಲ. ಇವಾಗ ಆಲ್ಮೋಸ್ಟ್ ಒಂದು 60% ರಂಗೋಲಿ ಹಾಕೋದು ಕಲ್ತಿದ್ದಾಳೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾಳೆ ಅಂತ. ಸೊ ರಂಗೋಲಿ ಕೂಡ ನನ್ನ ಮಗಳೇ ಹಾಕಿದ್ಲು. ಮಕ್ಕಳು ಏನಾದರೂ ಮಾಡುವಾಗ ಬಿಡಬೇಕು, ಅವರು ಕಲಿಯೋಂಗಾಗುತ್ತೆ ಮತ್ತು ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ಕೆಲಸ ಮಾಡೋದ್ರ ಮೇಲೆ. ಸೊ ಹಾಗಾಗಿ ನನ್ನ ಮಕ್ಕಳು ಏನಾದರೂ ಮಾಡ್ತೀನಿ ಅಂದರೆ ಮಾಡಿ ಅಂತಲೇ ಹೇಳ್ತೀನಿ, ಬೇಡ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಕಲೀಲಿ ಅಂತೇಳಿ. ಸೊ ರಂಗೋಲಿ ನೋಡಿ ಹಾಕ್ತಾ ಇದ್ದಾಳೆ, ಸಿಂಪಲ್ಲಾಗಿ ಟ್ರೈ ಮಾಡ್ತಾ ಇದ್ದಾಳೆ. ಇದೇ ಥರ ದಿನ ಹಾಕ್ಕೊಂಡು ಹೋಗ್ತಾ ಇದ್ದರೆ ಆಲ್ಮೋಸ್ಟ್ ಅವಳು ರಂಗೋಲಿ ಹಾಕೋದು ತುಂಬ ಚೆನ್ನಾಗಿ ಕಲಿಬಹುದು. ಸೊ ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಹಾಕ್ತಾಳೆ ಅಂತ. ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ಅಷ್ಟೊಂದು ಕ್ಲೀನಾಗಿ ಹಾಕೋಕ್ಕೆ ಬರ್ತಾಯಿಲ್ಲ. ಇವಾಗ ಆಲ್ಮೋಸ್ಟ್ ಒಂದು 60% 70% ಚೆನ್ನಾಗಿ ಬಿಡಿಸ್ತಾಳೆ. ಸೊ ನೋಡಿ ಈ ಥರ ಹಾಕಿದ್ಲು. ಹಾಗೆ ಸೈಡಲ್ಲೂ ಬಿಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ಲು, ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೆ ಏನು ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮನೆ ಮಕ್ಕಳು ಕೂಡ ನನ್ನ ಮಗಳ ಥರ ಹೆಲ್ಪ್ ಮಾಡ್ತಾರಾ ಅದು ಕೂಡ ತಿಳಿಸಿ. ಫೈನಲಿ ನನ್ನ ಮಗಳು ರಂಗೋಲಿ ಹಾಕಿದ್ಲು, ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಯ್ತಲ್ವ, ಇವಾಗ ಹೋಗಿ ಪೂಜೆ ಮಾಡ್ತಾಳೆ. ಸೊ ನಮ್ಮ ಮನೇಲಿ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗೀತು. ಸೊ ಮಾವಿನಕಾಯಿ ಇತ್ತು, ಮಾವಿನಕಾಯಿ ಹಣ್ಣಿಟ್ಟು ಪೂಜೆ ಮಾಡಿದ್ದೀರಿ. ಏನು ಮಾಡ್ತಾ ಇದ್ದೀವಿ ಬುಜ್ಜಮ್ಮ?
ಬೆಂಡೆ ದೋಸೆ ಮಾಡಿದಾಯ್ತು. ಬೆಣ್ಣೆ ದೋಸೆ ಮಾಡ್ತಾ ಇದ್ದಾಳೆ. ಸೊ ನಾನು ಸ್ನಾನಕ್ಕೆ ಹೋಗಿದ್ದೆ, ಹೊಟ್ಟೆ ಹಸ್ವು ಅಂತೇಳಿ ಅವಳೇ ದೋಸೆ ಹಾಕ್ಕೊತಾ ಇದ್ದಾಳೆ. ಅದು ಎಷ್ಟು ದೋಸೆ ಮಾಡಿದ್ಯಾ 4. ಎಲ್ಲ ತೋರ್ಸೋ. ಇದೊಂದು ಕಚಿಡಿ ಬಂದ್ಬಿಟ್ಟೈತೆ. ಇದು 1 2 3 4 ದೋಸೆ ಮಾಡಿದ್ದಾಳಂತೆ. ಮತ್ತೆ ಮನೇಲಿ ಪೂಜೆ ಎಲ್ಲ ಮಾಡಿದ್ದಾಳೆ. ಇವತ್ತು ಸ್ಕೂಲ್ ರಜಾ. ಸೊ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾಳೆ ಅಲ್ಲ ಬುಜ್ಜಮ್ಮ. ಸೊ ಮಾಡ್ಕೊಂಡು ತಿನ್ನು. ಇವಾಗ ನಾನು ರೆಡಿಯಾಗಿ ಬರ್ತೀನಿ. ವಿಷ್ಣುಪ್ರಿಯ ದೋಸೆ ಮಾಡಿಕೊಂಡು ಅವಳೇ ತಿಂತಾ ಇದ್ದಾಳೆ. ಏನೇನು ಮಮ್ಮಿ ಕೊಡ್ಲಾ? ಬೇಡ, ಬೆಳಗ್ಗೆ ಇಡ್ಲಿಗೆ ಸಾಂಬಾರು ಮಾಡಿದ್ದು, ಟೊಮೊಟೊ ಸಾರು ಮತ್ತು ಪಕ್ಕದಾಗಿರೋ ಬಸ್ಸಾರು ರಾತ್ರಿ ಮಾಡಿದ್ದು. ಸೊ 2 ಬ್ಯಾಟಿಂಗು. ಬೆಣ್ಣೆ ಹಾಕಿ ಬೆಣ್ಣೆ ಹಾಕಿ ಅವಳೇ ಮಾಡ್ಕೊಂಡಿದ್ದಾಳೆ. ಸೂಪರ್ ರಂಗ ಅಂತೆ. ನನ್ನ ಮಗಳು ದೊಡ್ಡವಳಾಗೋದು, ಅವಳ ಕೆಲಸ ಎಲ್ಲ ಮಾಡ್ಕೊತಾ ಇದ್ದಾಳೆ ಅಲ್ಲ ಬುಜ್ಜಮ್ಮ. ಸುಸ್ತಾಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತು. ಕೆಲಸ ಮಾಡೋದು ಖುಷಿನಾ ನಿನಗೆ? ಇನ್ನು ಅಡುಗೆ ಮಾಡೋದಂತೂ ಫುಲ್ಲು. ಅಡುಗೆ ಮಾಡೋದು ಇಷ್ಟನಾ ನಿನಗೆ? ಏನೇನು ಬರ್ತೈತೆ ನಿಂಗೆ ಮಾಡೋಕ್ಕ? ಹಾಂ ದೋಸೆ ಹ್ಞೂ ಚಪಾತಿ ಮಾಡ್ಕೊಂಡೆ ತಿರ್ಬಿಟ್ಟು ಹ್ಯಾಂಗೆ ಬೇಸ್ಕೊಂತೀನಿ. ತಿಂದ್ಬಿಟ್ಟು ಹೇಳು, ಏನು ಹೇಳ್ತಾ ಇದ್ದಿ? ಮೂ ಅಂತ ಇದ್ದಿ. ದೋಸೆ ಮಾಡಕ್ ಬರ್ತೈತೆ, ಹಸಿಟ್ಟು ಮಾಡಿಕೊಟ್ರೆ. ಹ್ಞೂ ಚಪಾತಿ ಹಿಟ್ಟು ಮಾಡಿಕೊಂಡ್ರೆ ನಾನೇ ತಿರ್ಕೊಂಡು ಬೇಯಿಸ್ಕೊತೀನಿ. ಹ್ಞೂ ಅನ್ನ ತೊಳೆದ್ಬಿಟ್ಟು ಹಾಕ್ತೀನಿ. ಎಷ್ಟು ವಿಸಿಲ್ ತಗೊಬೇಕಂತ ಗೊತ್ತಿಲ್ಲ, ನೀರು ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ. ಮಂದಿನ್ನೇನು ಗೊತ್ತಾ? ದಿನ ಮಾಡ್ತೀಯಾ? ಫ್ರೀ ಸಿಕ್ಕಿದಾಗ ಮಾಡ್ತೀಯಾ? ದಿನ ಎಲ್ಲಿ ಮಾಡ್ತಿದ್ದೆ? ಬೆಳಗ್ಗೆ ಸ್ಕೂಲ್ಗೆ ಓದ್ತೀನಿ, ಬರ್ತೀನಿ, 2 ಅವರ್ ಇರ್ತೀನಿ, ತಿರ್ಗಾ ಟ್ಯೂಷನ್ಗೆ ಓದ್ತೀನಿ. ಇವತ್ತು ಮತ್ತೆ ಮಾಡಿಬಿಟ್ಟಿದ್ಯಾ? ಇವತ್ತು ರಜಾ ಅದಕ್ಕೆ. ರಜಾ ಅದಕ್ಕೆ ಚಂದ ಮೇಕಪ್ ಆಗ್ಬಿಟ್ಟಿದ್ಯಾ? ನನ್ನ ದೃಷ್ಟಿನೇ ಬೀಳುತ್ತೆ. ನಾನೇ ಮಾಡ್ಕೊಂಡಿದ್ದೆ. ನೀನೇ ಮಾಡ್ಕೊಂಡಿದ್ದು? ನೀನೇ ಮಾಡ್ಕೊಂಡೆ ಎಲ್ಲನೂ? ತಲೆನೂ ನೀನೇ ಬೆಸ್ಕೊಂಡ? ನೀನು ಬಾಸಿದ್ದು? ಮಿಕ್ಕಿದ್ದೆಲ್ಲ ನೀನು ಮಾಡ್ಕೊಂಡಿದ್ದು? ಮೇಕಪ್ ಮಾಡ್ಕೊಳಕ್ಕೆ ಇಷ್ಟನಾ ನನಗೆ? ಇನ್ನು ಬೇರೆಯವ್ರು ಬಂದ್ಬಿಟ್ರೆ ಚೆನ್ನಾಗಿ ಮಾಡ್ಬಿಡ್ತೀನಿ. ಬೇರೆಯವ್ರಿಗೂ ಮಾಡ್ತೀಯ ಮೇಕಪ್ ನೀನು? ನಿಂಗೆ ಮಾಡ್ಲಾ ಇವಾಗ? ಬೇಡಮ್ಮ ನಂಗೆ ಮೇಕಪ್ ಬೇಡ. ಮದುವೆ ಹೋಗೋ ಹೆಣ್ಣು ಥರ ಮಾಡ್ತೀನಿ ಬಾ. ಮದುವೆಗೆ ಹೋಗೋ ಹೆಣ್ಣು ಥರ ಮಾಡ್ತೀಯಾ? ಬಾ. ಬೇಡ. ಫುಲ್ಲು ಇಲ್ಲಿ ಸೌಂಡ್ ಕಮ್ಮಿ ಕೊಡು ಟಿವಿದು. ಮಾತಾಡ್ತಾ ನೀನು ಟಿವಿ ಹಾಕಿದ್ರೆ ಓನ್ಲಿ 20. ಏನು ಒನ್ಲಿ 20? ಅದು ಸೌಂಡು. ಸರಿ ತಿನ್ನೋ, ನಾನು ರೆಡಿಯಾಗಿ ಬರ್ತೀನಿ. ಒಂದು ಸ್ವಲ್ಪ ಹಾಕೋಣ. ಅದಕ್ಕೂ ಕುಂಕುಮ ಇಟ್ಬಿಟ್ಟಿದ್ಯಾ ಸಿಜ್ಜಿಗೆ ಸ್ನಾನ ಮಾಡಿ ಕುಂಕುಮ ಎಲ್ಲ ಇಟ್ಬಿಟ್ಟಿದ್ದಾಳೆ ನೋಡು. ತೋಕೆ ಅಲ್ಲಾಡಿಸ್ತಾ ಇರೋದು. ಮೇಕಪ್ ಮಾಡಿ ಆಮೇಲೆ ನಾನು